Hello everyone, welcome to Naja Forum. Today's class about TET. TET. TET ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆ 2025 ಪೇಪರ್ 1 ಮತ್ತು ಪೇಪರ್ 2ರ ಅರ್ಹತೆ ಪಡೆದ ಅಭ್ಯರ್ಥಿಗಳು ಎಷ್ಟದಾರ ಅದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಫಲಿತಾಂಶದ ಅಂಕಿಅಂಶಗಳನ್ನು ನಾವು ನೋಡೋದಾದರೆ, ಅರ್ಹತೆ ಪಡೆದ ಅಭ್ಯರ್ಥಿಗಳು ಎಷ್ಟು ಆಗಿದ್ದಾರಪ್ಪ ಅಂದ್ರೆ, ಅರ್ಜಿ ಸಲ್ಲಿಸಿದವರು 8,542. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಷ್ಟು ವರ್ಷದಿಂದ ಎಕ್ಸಾಮ್ ನಡೀತಾ ಇದೆ, ಅಲ್ಲಿ ಎಕ್ಸಾಮ್ ಅರ್ಜಿ ಸಲ್ಲಿಸಿದವರು ಎಷ್ಟು ಮಂದಿ ಎಕ್ಸಾಮನ್ನು ಬರೆದವರು, ಅದರಲ್ಲಿ ಪಾಸ್ ಆದವರು ಎಷ್ಟು ಮಂದಿ ಅಂಥೇಳಿ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಡಿಯೋವನ್ನು ಚೆಕ್ಔಟ್ ಮಾಡ್ಕೋಬಹುದು. ಅದು ಬಿಟ್ಬಿಟ್ರೆ ಈ ವರ್ಷದ್ದು ನಾವು ಹೇಳಬೇಕಪ್ಪ ಅಂತಂದರೆ, ಅರ್ಜಿ ಸಲ್ಲಿಸಿದವರು 85,042 ಮಂದಿ, ಪರೀಕ್ಷೆಗೆ ಹಾಜರಾದವರು 79,395 ಪತ್ರಿಕೆ ಒಂದರ ಪ್ರಕಾರ. ಹೌದಾ? ಗೈರು ಹಾಜರಾದವರು 5,647. ಹೌದಾ? ಶೇಕಡ 60ಕ್ಕೂ ಹೆಚ್ಚು ಅಂಕವನ್ನು ಪಡೆದವರು, 60ಕ್ಕೂ ಹೆಚ್ಚು ಅಂಕ ಅಂದರೆ ಪಾಸ್ 22,741. 55ಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದವರು 6,636. ಅರ್ಹತೆಯನ್ನು ಪಡೆದವರು 29,377. ಶೇಕಡಾವಾರು ಅರ್ಹತೆಯನ್ನು ಪಡೆದವರು 37%. ಅಂದರೆ ಏನು, ಈ ವರ್ಷದ್ದು ಪೇಪರ್ 1ದ್ದು ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದರೆ 37% ಆಗ್ತದೆ. ಹೌದಾ? ಅದೇ ರೀತಿಯಾಗಿ ಪೇಪರ್ 2ದು ನೋಡೋದಾದರೆ ನಾವು, ಅರ್ಜಿ ಸಲ್ಲಿಸಿದವರು 25,189. ಹಾಜರಾದವರು 23,000. ಹೌದಾ? ಗೈರು ಹಾಜರಾದವರು 13,026. 60ಕ್ಕೂ ಹೆಚ್ಚು ಅಂಕ ಪಡೆದವರು ಇಲ್ಲಿ ನೋಡಿ ಎಷ್ಟು ಮಂದಿ ಇದ್ದಾರೆ, 53,126 ಮಂದಿ 60ಕ್ಕೂ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ. ಸೊ ಎಷ್ಟು ಕಾಂಪಿಟೇಷನ್ ಇದೆ ಇಲ್ಲಿ ನೋಡಬಹುದು ನೀವು. 55%ಕ್ಕಿಂತ 60ಕ್ಕಿಂತ ಕಡಿಮೆ ಅಂಕವನ್ನು ಪಡೆದವರು 14,880. ಸಮಾಜ ವಿಜ್ಞಾನದಲ್ಲಿ ಅರ್ಹತೆಯನ್ನು ಪಡೆದವರು 40,642. ನೋಡಿ, ಹ್ಯೂಜ್ ನಂಬರ್ ಇದೆ, ಇದು ಬಹಳಷ್ಟು ಹ್ಯೂಜ್ ಇದೆ ನಂಬರು. ಸಮಾಜ ವಿಜ್ಞಾನದಲ್ಲಿ ಅರ್ಹತೆಯನ್ನು ಪಡೆದರು 40,642. ಅರ್ಹತೆ ಪಡೆದ ಗಣಿತ ವಿಜ್ಞಾನದಲ್ಲಿ 27,364. ಒಂದೇ ಎಕ್ಸಾಮಿನೇಷನ್ದಲ್ಲಿ ಅರ್ಹತೆಯನ್ನು ಪಡೆದವರು 27,364. ಹೌದಾ? ಅಂದನ ಸಮಾಜ ವಿಜ್ಞಾನ ಆಯಿತಾ, ಗಣಿತ ವಿಜ್ಞಾನ ಆಯಿತು. ಒಟ್ಟು ಅರ್ಹತೆ ಪಡೆದು 68,006. ಶೇಕಡಾವಾರು ಅರ್ಹತೆ ಪಡೆದವರು 28.67% ಆಗ್ತದೆ. ಈ ಒಂದೇ ಎಕ್ಸಾಮದ್ದು ಇಷ್ಟ ಆಯಿತು. ನೀವು ಟೋಟಲ್ 10 ಎಕ್ಸಾಮ್ಸ್ ಆಗಿದೆ TET-ಯು. ಸೊ ಅವೆಲ್ಲವನ್ನು ಕೂಡಿಸಿದ್ರೆ ಎಷ್ಟು ಮಂದಿ ನಾವು TET ಪಾಸ್ ಆದವರು ಇದ್ದಾರೆ, ಅದರಲ್ಲಿ CETಗೆ ಎಷ್ಟು ಮಂದಿ ಕಾಂಪಿಟೇಷನ್ ಕೊಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಸೊ ಇನ್ನೊಂದು 3 ತಿಂಗಳಲ್ಲಿ ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ಗಳು ಬಹಳಷ್ಟು ಇದೆ. ಸೊ ಅದಕ್ಕಾಗಿ ಏನು ಮಾಡಬೇಕು, ಇವಾಗಿಂದಲೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ಇದು ನಮಗೇನದು ಎಚ್ಚರಿಕೆ ಗಂಟೆ ಇದ್ದಂಗೆ. ಯಾಕಂದರೆ ಕಾಂಪಿಟೇಷನ್ ಬಹಳಷ್ಟಿದೆ ಕಾಂಪಿಟೇಷನು. ಸೊ ನಾವು ಅದರಲ್ಲಿ ಕ್ಲಿಕ್ ಆಗಬೇಕಪ್ಪ ಅಂತಂದರೆ ನಾವೇನಾಗಬೇಕು, ಪ್ರಿಪೇರ್ ಆಗಿರಬೇಕು. ಸೊ ಇಲ್ಲೊಂದು ಡಾಟಾ ಅನ್ನು ತಂದಿದ್ದೇನೆ. ಇದು ಪ್ರಾಥಮಿಕ ಶಾಲೆ ವರ್ಷ 2010 ಭರ್ತಿಯಾದ ಹುದ್ದೆಗಳು 1,929. 15ರಲ್ಲಿ ಭರ್ತಿಯನ್ನು ಮಾಡಿಕೊಂಡಾರೆ, 18 ಆಗಿದೆ, 20 ಆಗಿದೆ, 23 ಆಗಿದೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದು ಒಂದ್ಸಲ 5,000 ತುಂಬಿಕೊಂಡಾರೆ, ಒಂದ್ಸಲ 3,389, ಇನ್ನೊಂದು ಸಲ 1,994. 2023ರಲ್ಲಿ ತುಂಬಿಕೊಂಡಿದ್ದು 13,352. ದಟ್ ಈಸ್ ಅ ಹ್ಯೂಜ್ ನಂಬರ್ ಅಲ್ಲಿ ತುಂಬಿಕೊಂಡಿದ್ದಾರೆ. ಸೊ
ಈಗ ನೋಡಿದರೆ ಹುದ್ದೆ ಖಾಲಿ ಟೀಚರ್ ಹುದ್ದೆಗಳು 61,525 ಹುದ್ದೆಗಳು ಖಾಲಿ ಇವೆ ಒಟ್ಟು. ಅದು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು. ಆದರೆ ಮಂಜೂರಾದ ಹುದ್ದೆಗಳು ನೋಡಿ ಎಷ್ಟು ಮಂಜೂರಾಗೈತಿ. ಇಲ್ಲಿ ಪ್ರೌಢಶಾಲೆಗೆ 44,000 ಮಾತ್ರ ಮಂಜೂರಾಗಿದೆ. ಇಲ್ಲಿ 1,88,000. ಅಂದರೆ PSTR ಯಾರು ಆಗಿದ್ದೀರಾ ಅವರಿಗೆ ಬಹಳಷ್ಟು ಚಾನ್ಸಸ್ ಇದೆ. ಹೌದಾ? HSTRದವ್ರಿಗೂ ಅದ, ಬಟ್ ಪ್ರಾಥಮಿಕ ಶಾಲೆ ಇದ್ದವರಿಗೆ ಬಹಳ ಚಾನ್ಸಸ್ಗಳಲ್ಲಿ ಕೊಟ್ಟಿದ್ದಾರೆ. ಕಾರ್ಯನಿರತರು 1,38,802. ಇಲ್ಲಿ 32,610. ಖಾಲಿ ಹುದ್ದೆಗಳು 49,729. ಖಾಲಿ ಹುದ್ದೆಗಳು 11,796. ಅತಿಥಿ ಶಿಕ್ಷಕರು ಮತ್ತು ಉಳಿದ ಖಾಲಿ ಹುದ್ದೆಗಳು ಅಂತ ಕೇಳ್ತಾರೆ. ಕಳೆದ ವರ್ಷ ಅತಿಥಿ ಶಿಕ್ಷಕರು 43,000 ತುಂಬಿಕೊಂಡಿದ್ರು. ಅಲ್ಲಿಯೂ ಕೂಡ ಖಾಲಿ ಉಳಿದ ಹುದ್ದೆಗಳು ಎಷ್ಟು ಅಂತಾರೆ, 19,000 ಖಾಲಿ ಉಳಿದಿವೆ. ಹೌದಾ? ಇದಿಷ್ಟು ಅಂದರೆ ಏನು, ಟೀಚರ್ಸ್ ಹುದ್ದೆಗಳು ಖಾಲಿ ಇವೆ, ಬಟ್ ತುಂಬಿಕೊಳ್ಳುವಂಥ ಇದು ಕಡಿಮೆ ಇದೆ. ಸೊ ನಾವೇನು ಮಾಡಬೇಕಪ್ಪ ಅಂತಂದರೆ, ಇವಾಗಿನಿಂದಲೇ ಏನು ಮಾಡಬೇಕು, ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ನಾವೇನು ಮಾಡಬೇಕಪ್ಪ ಅಂತಂದರೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಾಗ್ತದೆ. ಹೌದಾ? ಯಾಕಂದರೆ ಇನ್ನೂ 3 ತಿಂಗಳಲ್ಲಿ TET ಕರೆದೇ ಕರೀತಾರೆ. ಯಾಕಂದರೆ ಹೌದಾ? ಸೊ ಅದಕ್ಕೆ ನಾವು ಅವಾಗ ಕಾಲ್ಫಾರ್ಮ್ ಆದಮೇಲೆ ನಾವು ಅಭ್ಯಾಸ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಸೊ ಇವಾಗಿಂದಲೇ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಬೇಕು. ಯಾರು ಅಭ್ಯಾಸ ಮಾಡಲು ಬಯಸ್ತೀರಾ ಅವರು ಡೈಲಿ ನನ್ನ ವಿಡಿಯೋಗಳನ್ನು ನೋಡಿ. ಹೌದಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ವಿಡಿಯೋಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹೌದಾ? ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಭೇಟಿ ಆಗೋಣ. ಧನ್ಯವಾದಗಳು.